Hi guys, so we are just back from a bike trip from Ooty. So we did Bangalore, Mysore, Ooty and back. So it was a 3 days trip. So idu video ಏನಕ್ಕೆ ಮಾಡ್ತಾ ಇದೀನಿ ಅಂದ್ರೆ so once we are back ಇದು chain maintenance bike wash ಹೆಂಗೆ ಮೇಂಟೈನ್ ಮಾಡ್ತೀವಿ. So I usually do it every 500 kilometers. ಸೊ ಅದು ಒಂದು ವಿಡಿಯೋ ಮಾಡೋಣ ಅಂತ ನನ್ನ ಉದ್ದೇಶ. ಸೊ ಲೆಟ್ಸ್ ಸಿ. ಫಸ್ಟ್ ಒಂದು ಕೋಲ್ಡ್ ಸ್ಟಾರ್ಟ್ ಮಾಡೋಣ. ಸೊ ಮೊದಲು ಏನೇನು ಬೇಕಾಗಿದೆ ಅಂತ ನೋಡೋಣ. ಸೊ ಫಸ್ಟ್ ಇದು ಪ್ಯಾಡಾಕ್ ಸ್ಟ್ಯಾಂಡ್ ಇದೆ. ಆಮೇಲೆ ಒಂದು ವಾಷರ್ ತೊಗೊಂಡಿದ್ದೀನಿ ಆನ್ಲೈನು. ಸೊ ಇದು ಡಬಲ್ ಬ್ಯಾಟ್ರಿದು ಸ್ಪ್ರೇ ಗನ್ನು. ಆಮೇಲೆ ಐ ಯೂಶಲಿ ಯೂಸ್ ದಿಸ್ ಡ್ರೈಟೆಕ್. ಆಮೇಲೆ ಚೈನ್ ಕ್ಲೀನ್ ಮಾಡೋಕ್ಕೆ ಒಂದು MC Care C2 ಮೋಟಲ್ದು ಇದು ಲೂಪ್. ಓಕೆ, ಚೈನ್ ಕ್ಲೀನರ್ ಮೇಲೆ ಇದೆ, ತೊಗೊಂಬರ್ತೀನಿ. ಸೊ ಇದು ಒಂದು ಶ್ಯಾಂಪು ಫೋಮ್ ಸ್ಪ್ರೇ ಮಾಡೋಕ್ಕೆ. ದಿಸ್ ಇಸ್ ಶೈನ್ ಎಕ್ಸ್ಪ್ರೋ ಶ್ಯಾಂಪು. ಆಮೇಲೆ ಚೈನ್ ಕ್ಲೀನಿಂಗ್ ಬ್ರಷ್. ಓಕೆ, ಸೊ ವಾಪಸ್ ಮನೆಗೆ ಬಂದೆ. ಇಲ್ಲೇ ಇದೆ ನಂದು ಚೈನ್ ಕ್ಲೀನರು MC Care ಮೋಟಲ್ದು. ಸೊ ಲೆಟ್ಸ್ ಗೋ ಬ್ಯಾಕ್. ಸೊ ಚೈನ್ ನೋಡಿ, ಆಫ್ಟರ್ ಟ್ರಿಪ್ ಎಷ್ಟು ಗಲೀಜಾಗಿದೆ. ಸೊ ಇದು ಮೋಟಲ್ದು ಚೈನ್ ಕ್ಲೀನರಿಂದ ಕ್ಲೀನ್ ಮಾಡೋಣ ಈಗ. ಸೊ ಇದು ಸ್ವಲ್ಪ ಹೊತ್ತು ಹಾಗೆ ಇಡೋಣ. ಸೊ ಅದಾದಮೇಲೆ ಬ್ರಷ್ ಇದು ಮಾಡಿ ಕ್ಲೀನ್ ಮಾಡೋಣ. ಸೊ ಇದು ಬ್ರಷಿಂದ ನಾನು ಕ್ಲೀನ್ ಮಾಡ್ತಾ ಇದ್ದೀವಿ ಈಗ. ಸೊ ಯೂಶ್ವಲಿ ನಾನು ಗಾಡಿ ಆನ್ ಮಾಡಿ ಮಾಡಲ್ಲ ಇದು, ಬಿಕಾಸ್ ರಿಸ್ಕ್ ಅದು. ಗಾಡಿ ಆನ್ ಮಾಡಿ ನಿಮ್ಮ ಕೈ ಎಲ್ಲಾದರೂ ಚೈನ್ ಒಳಗೆ ಹೋಗ್ಬಿಟ್ರೆ ರಿಸ್ಕಿ ಅದು. ಸೊ ಅದಕ್ಕೆ ನಾನು ಯೂಶ್ವಲಿ ಕೈಯಿಂದನೇ ವೀಲ್ಸ್ ಪುಷ್ ಮಾಡಿ ಮಾಡ್ತೀನಿ. ಈಗ ನೋಡಿ ಆಲ್ಮೋಸ್ಟ್ ಎಷ್ಟು ಕ್ಲೀನ್ ಆಗಿದೆ ಚೈನು. ಇನ್ನೂ ಆಗಬೇಕು. ಸೊ ಅದು ಸೋಪ್ ಹಾಕಿ ಸ್ವಲ್ಪ ಕ್ಲೀನ್ ಮಾಡೋಣ. ಓಕೆ, ಸೊ ಈಗ ಬೈಕ್ ವಾಶ್ ಮಾಡೋಣ.
ಈಗ ಚೇನ್ ಆಲ್ಮೋಸ್ಟ್ ಕ್ಲೀನ್ ಆಗಿದೆ, ಬೈಕು ಕ್ಲೀನ್ ಆಗಿದೆ. ಈಗ ಒಂದ್ಸರಿ ನೀಟಾಗಿ ಒರೆಸ್ಬಿಟ್ಟು ಚೇನ್ ಲೂಬ್ ಹಾಕೋದು.